ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸೊಗಸಾಗಿರೋಂತಹ ಗ್ರೀನ್ ಪಲಾವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಸೊಗಸಾಗಿರುತ್ತೆ. ಮೊಸರು ಬಜ್ಜಿಯೊಂದಿಗೆ ಈ ಒಂದು ಗ್ರೀನ್ ಪಲಾವ್ ತಿಂದರೆ ವಾವ್ ಎನ್ನುವಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಸರಳವಾಗಿ ಸುಲಭವಾಗಿ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಮಾಡುವ ವಿಧಾನ ಏನು ಅಂತ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ರುಬ್ಬಲಿಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೇರಿಸಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ. ಈಗ ಒಂದು 6 ಹಸಿರು ಮೆಣಸಿನ್ಕಾಯಿಗಳನ್ನು ನಾನು ಹಾಕ್ಕೋತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಹಾಗೆ 1 ಇಂಚಷ್ಟು ಶುಂಠಿ ಹಾಗೂ ಒಂದು 6-7 ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಆದಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಪೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ಒಂದು ಹಸಿರು ಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರಾಗಿರೋದ್ರಿಂದ ಈ ಪೇಸ್ಟ್ ಕೂಡ ಗ್ರೀನ್ ಕಲರ್ ಇದೆ. ಅದಕ್ಕೆ ಇದನ್ನು ಹಸಿರು ಪಲಾವ್ ಅಂತ ಹೇಳೋದು. ಬನ್ನಿ ಇವಾಗ ಸ್ಟವ್ ಹೊತ್ಸೋಣ. ಸ್ಟವ್ ಹಚ್ಚಿದ ನಂತರ ಅದರ ಮೇಲೆ ಒಂದು ಕುಕ್ಕರನ್ನು ನಾನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಕುಕ್ಕರಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಕುಕ್ಕಿಂಗ್ ಆಯಿಲನ್ನು ನೀವು ಯಾವುದಾದ್ರೂ ಬಳಸ್ಬೋದು. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಚಕ್ಕೆ, ಲವಂಗ, ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನಾನು 2 ಗಡ್ಡೆ ಈರುಳ್ಳಿಯನ್ನು ಇಲ್ಲಿ ಸೇರಿಸಿದ್ದೇನೆ. ಹಾಗೆ ಹಸಿರು ಬಟಾಣಿಯನ್ನು ಕೂಡ ಈ ಸಮಯದಲ್ಲಿ ಸೇರಿಸಿ ಈ ಒಂದು ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹೀಗೆ ನಿಧಾನವಾದ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊತಿರ್ಬೇಕು. ಇದಾದ ನಂತರ ಇದಕ್ಕೆ ನಾವು ಈಗಾಗಲೇ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ 1 ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ಗ್ರೈಂಡ್ ಮಾಡಲಿಕ್ಕೆ 1 ಟೊಮೊಟೊ ಹಣ್ಣನ್ನು ಈಗಾಗಲೇ ನಾನು ಬಳಸಿದ್ದೆ. ಸೊ ಹೀಗಾಗಿ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಣ್ಣು ಸಾಕು. ಮತ್ತು ಇದನ್ನು ಚೆನ್ನಾಗಿ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಮೆತ್ತಗಾದ ಮೇಲೆ ಈಗ ನಾವು ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಗ್ರೀನ್ ಪೇಸ್ಟನ್ನು ಆ್ಯಡ್ ಮಾಡೋಣ. ಈ ಮಸಾಲೆ ಕಂಪ್ಲೀಟಾಗಿ ಆ ಒಂದು ಮಿಕ್ಸಿಯಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಾಗಿ ಇಟ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಸುತ್ತಲೂ ಎಣ್ಣೆ ಬಿಟ್ಕೋಬೇಕು. ಈಗ ಇದಕ್ಕೆ ಮಸಾಲ ಪುಡಿಗಳನ್ನು ನಾವು ಸೇರಿಸೋಣ. ಮೊದಲಿಗೆ ನಾನು 1 ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿಣ ಹಾಗೂ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ. ನೀವು ಖಾರ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು ಈಗಾಗಲೇ ಹಸಿರು ಮೆಣಸಿನ್ಕಾಯಿಗಳನ್ನು ರುಬ್ಬಿರೋದ್ರಿಂದ ಹೆಚ್ಚು ಖಾರ ಬೇಕಾಗಲ್ಲ. ಈ ಒಂದು ಮಸಾಲ ಪುಡಿಗಳ ಜೊತೆಗೆ ಇದು ಬೇಯ್ತಾ ಇರುವಾಗಲೇ ನಾವು ಇವಾಗ ಇದಕ್ಕೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ನಾನು 2 ರೀತಿಯ ತರಕಾರಿಗಳನ್ನು ಸೇರಿಸ್ತಾ ಇದ್ದೇನೆ. ಬೀನ್ಸ್ ಮತ್ತು ಕ್ಯಾರೆಟನ್ನು. ನೀವು ನಿಮಗಿಷ್ಟವಾದಂತಹ ತರಕಾರಿಗಳನ್ನು ಇಲ್ಲಿ ಸೇರಿಸ್ಬೋದಾಗಿದೆ. ಇದನ್ನು ಚೆನ್ನಾಗಿ ಮಸಾಲ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿ ಹಾಗೆ ಕುದಿಯಲು ಬಿಡಿ ಸ್ವಲ್ಪ ಹೊತ್ತು. ಅದಾದ ನಂತರ ನಾವು ಈಗಾಗಲೇ ನೆನೆಸಿಟ್ಟುಕೊಂಡಿರ್ತಕ್ಕಂತಹ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಅಕ್ಕಿಯನ್ನು ನಾನು 10-15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಒಂದು ತರಕಾರಿ ಮತ್ತು ರೈಸ್ ಮತ್ತು ಮಸಾಲ ಎಲ್ಲವೂ ಚೆನ್ನಾಗಿ ಮಿಕ್ಸಾಗಿ ಕುದಿ ಬಂದ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಈ ಒಂದು ಕಪ್ ಅಳತೆಯ 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೆ. ಈಗ ನಾವು 1/4 ಲೋಟ ನೀರನ್ನು ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಮಿಕ್ಸಿಯಲ್ಲಿ ನಾವು ರುಬ್ಬಬೇಕಾದ್ರೆ ನೀರಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಉಪ್ಪನ್ನು ಸೇರಿಸಿದ ನಂತರ ಒಂದು 2 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬರಬೇಕು. ಚೆನ್ನಾಗಿ ಕುದ್ದ ಮೇಲೆ ನಾವು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಸಾಲ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ವಿಜಲ್ ಹಾಕಲಿಕ್ಕೆ ಬಿಡೋಣ. 2 ವಿಜಲ್ಸ್ ಹಾಕಿದ್ರೆ ಸಾಕಾಗುತ್ತೆ. 2 ವಿಜಲ್ಗಳು ಕೂಗಿದ್ರೆ ಸಾಕು. ಕುಕ್ಕರ್ ವಿಜಿಲ್ ಹಾಕೋ ಅಷ್ಟೊತ್ತಿಗೆ ಪಲಾವ್ ಬೇಯೋ ಅಷ್ಟೊತ್ತಿಗೆ ನಾವು ಈ ಕಡೆ ಮೊಸರು ಬಜ್ಜಿಯನ್ನು
ತಯಾರು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಮೊಸರು ಬಜ್ಜಿಯನ್ನು ತಯಾರು ಮಾಡ್ಕೊಬೋದು. ಅಷ್ಟರೊಳಗಡೆ ಕುಕ್ಕರು ಕೂಡ ಒಂದು ತನ್ನ ಪ್ರೆಷರನ್ನು ಬಿಟ್ಕೊಂಡಿರುತ್ತೆ, ತಣ್ಣಗಾಗಿರುತ್ತೆ ಕೂಡ. ನೋಡಿ ಇವಾಗ ಕುಕ್ಕರು ತಣ್ಣಗಾಗಿದೆ. ಓಪನ್ ಮಾಡಿ ನೋಡೋಣ ಲಿಡ್ಡು. ವಾವ್, ಸೂಪರಾಗಿ ಬೆಂದಿದೆ. ತರಕಾರಿಗಳೆಲ್ಲ ಮೇಲೆ ಇದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಉದುರುದ್ರಾಗಿ ಚೆನ್ನಾಗಿ ಬೆಂದಿದೆ. ಅನ್ನ ಕೂಡ ಸಖತ್ತಾಗಿ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಹಾಗೂ ಉದುರುದ್ರಾಗಿ ಚೆನ್ನಾಗಿದೆ ಕೂಡ. ನೋಡಿ ಫ್ರೆಂಡ್ಸ್, ಎಷ್ಟು ಸೊಗಸಾಗಿ ಬಂದಿದೆ ಗ್ರೀನ್ ಪಲಾವ್, ಹಸಿರು ಪಲಾವ್. ಈ ಒಂದು ಗ್ರೀನ್ ಪಲಾವ್ನ ಮೊಸರು ಬಜ್ಜಿಯೊಂದಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಟ್ಬಿಡಿ ಈ ಒಂದು ನಮ್ಮ ರೆಸಿಪಿಗೆ. ನಿಮಗೆ ಇಷ್ಟ ಆದರೆ ಈ ಒಂದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕುಂಚಲ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.